ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಆರ್ಡರ್ ಮಾಡಿದೆ ನಾನು ಬೂಡ್ಮೋದಲ್ಲಿ. ಯೂಸಿಗೆ ಒಂದು ಏರ್ ಫಿಲ್ಟರ್ ಆಗಬೇಕಿತ್ತು. ಹಾಗೆ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಇದರದ್ದು ಶೋರೂಮ್ ಪ್ರೈಸಿಗೆ ಕಂಪೇರ್ ಮಾಡಿದೆ ಇವತ್ತು ತುಂಬ ಕಮ್ಮಿ ಇದೆ. ಇದು ಸಹ ಟೊಯೋಟಾ ಜೆನ್ಯೂನ್ ಪಾರ್ಟ್. ಇದು ಶೋರೂಮಲ್ಲಿ ಇವ್ರದ್ದು ಪ್ರೈಸ್ ಬಂದುಬಿಟ್ಟು ಅರೌಂಡ್ ₹400 ತನಕ ಆಗುತ್ತೆ, GST ಎಲ್ಲ ಸೇರಿ, ಲೇಬರ್ ಕಾಸ್ಟ್ ಎಲ್ಲ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ₹261 ಸಿಗ್ತದಲ್ಲ, ಅದಕ್ಕೋಸ್ಕರ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ನೋಡಿ, ಇದರಲ್ಲಿ 261 ಅಂತ ಮೆನ್ಷನ್ ಮಾಡಿದ್ದಾರೆ ಪ್ರೈಸು. ಯಾವುದೇ ಡೆಲಿವರಿ ಚಾರ್ಜ್ ಹಾಕಲಿಲ್ಲ. ನಾನು ಇದರೊಟ್ಟಿಗೆ ಏರ್ ಫಿಲ್ಟರ್ ಪ್ಲಸ್ ಒಂದು AC ಫಿಲ್ಟರ್ಸ್ ಆರ್ಡರ್ ಮಾಡಿದ್ದೆ. ಅದು ಬಂದಿಲ್ಲ, ಇದೊಂದು ಫಸ್ಟ್ ಬಂದಿದೆ. ನೋಡುವ, ಫಿಟ್ ಮಾಡೋಣ. ನಿಮಗೂ ಸಹ ಫಿಟ್ ಮಾಡ್ಬೋದು. ಸುಮ್ಮನೆ ಶೋರೂಮಲ್ಲೆಲ್ಲ ಹೋಗಿ ಖರ್ಚು ಮಾಡೋದಕ್ಕಿಂತ ಇದನ್ನೆಲ್ಲ ಸಣ್ಣ ಸಣ್ಣ ಐಟಮ್ ಎಲ್ಲ ನೀವೇ ಪರ್ಚೇಸ್ ಮಾಡಿ ಹಾಕ್ಬೋದು. ಬೂಡ್ಮೋದಲ್ಲಿ ನಿಮಗೆ ಒರಿಜಿನಲ್ ಜೆನ್ಯೂನ್ ಪಾರ್ಟೇ ಸಿಗುತ್ತೆ. ನೋಡಿ, ಫುಲ್ ಡಸ್ಟ್ ಆಗಿದೆ ಇಂಜಿನ್ ಕವರಿಗೆಲ್ಲ. ಇದನ್ನು ಸಹ ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ಇದೆ, ನೋಡಿ ಇಲ್ಲಿ ಏರ್ ಫಿಲ್ಟರ್ ಇರೋದು. ಅದರಲ್ಲಿ ನಿಮಗೊಂದು 2 ಕ್ಲಿಪ್ ಬರುತ್ತೆ. ಒಂದು ನೋಡಿ, ಇದೊಂದು ಕ್ಲಿಪ್ ಇದೆ. ಇದನ್ನು ಓಪನ್ ಮಾಡಿ, ಇದನ್ನು ಓಪನ್ ಮಾಡಿ ಅಷ್ಟೇ. ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ಸಣ್ಣದೊಂದು ಅಡ್ಜಸ್ಟ್ಮೆಂಟ್ ಇದೆ, ಅದು ಸಹ ಒಂದು ಓಪನ್ ಮಾಡಬೇಕು. ಅದನ್ನು ಕ್ಲಿಕ್ ಇದು ಮಾಡಿ ನೋಡಿ ನೋಡಿ ಯಾವ ಥರ ಡಸ್ಟ್ ಇದೆ ಅಂತ. ನೋಡಿ, ಬಾಕ್ಸಲ್ಲಿ ಸಹ ತುಂಬಾ ಡಸ್ಟ್ ಇದೆ. ಇದನ್ನು ಸಹ ಕ್ಲೀನ್ ಮಾಡಬೇಕು. ನಾನೀಗ ತೋರಿಸ್ತೇನೆ ಎಷ್ಟು ಡಸ್ಟ್ ಇದೆ. ನಾನು 2 weeks ಬ್ಯಾಕ್ ಇದನ್ನು ಓಪನ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಹಾಕಿದ್ದೆ. ಅದಾದಮೇಲೆ ನಾನು ಆರ್ಡರ್ ಮಾಡಿರೋದು, ಇವಾಗ ಬಂದಿದೆ ಅಷ್ಟೇ. ಈ ಏರ್ ಫಿಲ್ಟರ್ ಏನಿದೆ ನೋಡಿ, ಅದನ್ನು ಎವ್ರಿ 30,000 ಕಿಲೋಮೀಟರ್ ಆರ್ 20,000ಗೆ ಮಾಡಿದರೆ ಒಳ್ಳೆಯದು. ಎವ್ರಿ 20,000 ಕಿಲೋಮೀಟ್ರಿಗೆ ನೀವು ಚೇಂಜ್ ಮಾಡಿದರೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ನಂದು ಇದು 30,000 ಆಗಿದೆ. ನೋಡಿ, 30,000ಅಲ್ಲಿ ಇಷ್ಟು ಡಾರ್ಕ್ ಆಗಿದೆ. ಅದಕ್ಕೋಸ್ಕರ ರಿಪ್ಲೇಸ್ಮೆಂಟ್ ಮಾಡ್ತಾ ಇರೋದು. ಹಾಗೆ ನೋಡಿ, ಬಾಕ್ಸಲ್ಲಿ ತುಂಬಾ ಧೂಳಿತ್ತು. ಇದನ್ನು ಸಹ ಕ್ಲೀನ್ ಮಾಡಬೇಕು. ಇವಾಗ ಒಂದು ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು. ಇದರಲ್ಲಿ ನೋಡಿ, ಈ ಬಾಕ್ಸಲ್ಲಿ ಎಷ್ಟು ಧೂಳಿದೆ ಅಂತ ನೋಡಿ. ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ತಕ್ಷಣ ಹಾಕಿದರೆ ಆಯಿತು. ಮತ್ತೆ ಇನ್ಸ್ಟಾಲ್ ಮಾಡುತ್ತೇನೆ ನಾನೀಗ. ನೋಡಿ ಎಷ್ಟು ಡಸ್ಟ್ ಇದೆ ಅಂತ. ಕ್ಲೀನ್ ಆಯಿತು ಇವಾಗ ಡಸ್ಟ್ ಎಲ್ಲ. ಮತ್ತು ಈ ಇಂಜಿನ್ ಕವರ್ ಏನಿದೆ ನೋಡಿ, ಅದರಲ್ಲಿ ತುಂಬ ಧೂಳಿತ್ತು. ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ, ಧೂಳಿದೆ ಅಂತೇಳಿ ವಾಟರ್ ಪ್ರೆಷರಲ್ಲಿ ಅದಕ್ಕೆ ಫುಲ್ ಸ್ಪ್ರೇ ಮಾಡ್ತಾರೆ. ಅದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಸೆನ್ಸರ್ಸ್ ಇರ್ತದೆ ಮತ್ತು ವಯರ್ಸ್ ಎಲ್ಲ ಇರ್ತದೆ. ಹಾಗೆ ವಯರ್ಸ್ ಏನಾದರೂ ಸ್ಕಿನ್ನೆಲ್ಲ ಹೋಗಿರ್ತದೆ. ಹೀಟಲ್ಲಿ ಕೆಲವು ವಯರ್ಸ್ ಎಲ್ಲ ಸ್ಕಿನ್ನೆಲ್ಲ ಹೋಗಿರ್ತದೆ. ಅದಕ್ಕೆ ಏನಾದರೂ ನೀವು ಸ್ಪ್ರೇ ಮಾಡಿದರೆ ವಾಟರ್ ಹೈ ಪ್ರೆಷರಲ್ಲಿ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಯಾಕೆಂದರೆ ನಮ್ಮದೊಂದು ಓಲ್ಡ್ ವೆಹಿಕಲ್ ಇತ್ತು ಆಲ್ಟೋಗೆ. ಅದು ನಾವು ಸ್ಪ್ರೇ ಮಾಡಿರೋದಲ್ಲ, ಅದು ಸರ್ವಿಸಲ್ಲಿ ಅವರು ಸ್ಪ್ರೇ ಮಾಡಿ ಕಳಿಸಿರೋದು ನಮಗೆ ವಾಟರ್ ಹೈ ಪ್ರೆಷರಲ್ಲಿ. ಆ ಕಾರ್ ಏನಾಗಿತ್ತು, ಅದು ಬರ್ನ್ ಆಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಬನ್ನಿ ಇವಾಗ ಫಿಟ್ ಮಾಡೋಣ. ಫಿಟ್ ಮಾಡಲಿಕ್ಕೆ ಏನು ಕಷ್ಟ ಏನಿಲ್ಲ. ಸ್ವಲ್ಪನೇ ಇದನ್ನು ನೋಡಿ, ಓಪನ್ ಮಾಡಿ ಅಲ್ಲಿ ಇಟ್ಟರೆ ಆಯಿತು ಅಷ್ಟೇ. ಇಟ್ಬಿಟ್ಟು ಈ ಏನು ಕವರ್ ಇದೆ ಅದನ್ನು ಸ್ವಲ್ಪ ಪ್ರೆಷರಲ್ಲಿ ಮುಚ್ಚಬೇಕು. ಅಂದರೆ ಸ್ವಲ್ಪ ಮೇಲ್ಗಡೆಯಿಂದ ಪುಷ್ ಮಾಡಬೇಕು. ನೋಡಿ, ಈ ಲಾಕ್ ಏನಿದೆ ಇದನ್ನು ಸ್ವಲ್ಪ ಎಳೆದ್ಬಿಟ್ಟು ಸ್ವಲ್ಪ ಪುಷ್ ಮಾಡಬೇಕು. ಇಲ್ಲಾಂದರೆ ಅದು ನಿಮಗೆ ಈ ಕ್ಲಿಪ್ ನೋಡಿ, ಇದು ಹಾಕ್ಲಿಕ್ಕೆ ಆಗಲ್ಲ. ನೋಡಿ, ಇದು ಒಂದು ಕ್ಲಿಪ್ ಹಾಕಿದೆ ನಾನು ಇವಾಗ. ಅಂದರೆ ಮೇಲ್ಗಡೆಯಿಂದ ನೀವು ಪ್ರೆಸ್ ಮಾಡಲೇಬೇಕು, ಇಲ್ಲಾಂದರೆ ಇದು ಕೂರಲ್ಲ ನೋಡಬೇಕಾದ್ರೆ. ನೋಡಿ, ಅದಕ್ಕೆ ಕರೆಕ್ಟಾಗಿ ಫಿಟ್ ಆದಮೇಲೆ ಮೇಲಿಂದ ಸ್ವಲ್ಪ ಪ್ರೆಷರ್ ಕೊಡಿ. ಪ್ರೆಷರ್ ಕೊಟ್ಟ ತಕ್ಷಣವೇ ಅದು ನನಗೆ ಹೋಗ್ತದೆ. ನೋಡಿ ನೋಡಿ ಆಯಿತು, ಒಂದು ಹಾಕಿದೆ. ನೋಡಿ, ಈ ಥರ ತುಂಬ ಈಸಿ ಇದೆ. ನಿಮಗೆ ಸಹ ಚೇಂಜ್ ಮಾಡ್ಬೋದು. ಯಾವ ಥರ ಹಣ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ನಿಮಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅಷ್ಟೇ. ಸುಮ್ಮನೆ ಶೋರೂಮಲ್ಲೆಲ್ಲ ಇಡೋದಕ್ಕಿಂತ ನೀವೇ ಈ ಥರ ಈ ಏರ್ ಫಿಲ್ಟರ್ ಆಗಿರಲಿ ಮತ್ತು AC ಫಿಲ್ಟರ್ ಏನಿದೆ ಅದನ್ನೆಲ್ಲ ನೀವೇ ಚೇಂಜ್ ಮಾಡ್ಬೋದು. ಶೋರೂಮಿಗೆ ಹೋಗ್ಬೇಕಂತಿಲ್ಲ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.